ನಮಸ್ಕಾರ ವೀಕ್ಷಕರೇ, ಬಿಲಿಯನರ್ ಬಾಬು ಮಾಡೋಂಥ ನಮಸ್ಕಾರಗಳು. ವೀಕ್ಷಕರೇ, ಕಳೆದ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳಿದ್ದೆ ವಚನ ಸಾಹಿತ್ಯದ ಬಗ್ಗೆ ತಿಳಿಸ್ಕೊಂಡು ಕೊಡ್ತೀನಿ ಅಂತ. ಅದೇ ಥರ ಇವತ್ತು ಬಸವಣ್ಣವರ ವಚನಗಳನ್ನ ನಿಮ್ಮ ಮುಂದೆ ತಂದಿದ್ದೀನಿ. ವೀಕ್ಷಕರೇ, ನಿಂದಿಸುವವರು ನಿಂದಿಸಲಿ ಬಿಡು, ಆರೋಪಗಳನ್ನು ಹೊರಿಸಲಿ ಬಿಡು, ನೋಯಿಸುವವರು ನೋಯಿಸಲಿ ಬಿಡು, ಶಾಪವನ್ನು ಇಡಲಿ ಬಿಡು, ನೀ ಸುಮ್ಮನಿದ್ದು ಬಿಡು. ಅವರವರ ಬುದ್ಧಿ ಅವರವರ ಹೆಗಲಿಗೆ, ನೊಂದು ಕೊಳ್ಳದಿರು, ಮರುತ್ತರವ ನೀಡದಿರು, ನೀ ಸುಮ್ಮನಿದ್ದು ಬಿಡು, ದೇವರಂತಿದ್ದು ಬಿಡು, ದೇವರಾಗಿ ಬಿಡು ಅಂತ ಬಸವಣ್ಣವ್ರು ಹೇಳಿದ್ದಾರೆ. ವೀಕ್ಷಕರೇ, ಅದರಿಂದ ಅವರು ನಿಂದನೆನಾದರೂ ಮಾಡಲಿ, ಆರೋಪಗಳನ್ನಾದರೂ ಮಾಡಲಿ, ನಮ್ಮ ಮನಸ್ಸಿಗೆ ನೋವಾಗ ಥರ ಮಾತಾಡಲಿ, ಶಾಪನೇ ಹಾಕಲಿ, ನಾವು ತಲೆ ಕೆಡ್ಸ್ಕೊಳಕ್ಕೆ ಬೇಕಾಗಿಲ್ಲ. ಬಸವಣ್ಣವರು ಬೇರೆಯವ್ರ ಬಗ್ಗೆ ಯೋಚನೆ ಮಾಡಬೇಡಿ ಅಂತ ನಮಗೆ ವಚನದ ಮೂಲಕ ತಿಳಿಸಿದ್ದಾರೆ. ಏನು ಹೇಳಿದ್ದಾರೆ ಬಸವಣ್ಣವರು? ಪರರ ಚಿಂತೆ ಯಮಗೆ ಯಾಕಯ್ಯ, ಎಮ್ಮ ಚಿಂತೆ ಯಮಗೆ, ದೇವನು ಒಲಿವನೋ ಅಥವಾ ಒಲಿಯನೋ ಎಂಬ ಚಿಂತೆ ಆಸಲುಂಟು ಒಲಿಯಲುಂಟು, ಪರರ ಚಿಂತೆ ಯಮಗೆ ಯಾಕಯ್ಯ, ಕೂಡಲ ಸಂಗಮ ದೇವ ಅಂತ ಹೇಳಿದ್ದಾರೆ. ಅದರಿಂದ ಇದು ಏನಿದೆಯೋ ಬಾಳಿಗೊಂದು ಬಂಗಾರದ ವಚನ ಅನ್ನೋ ಕಾನ್ಸೆಪ್ಟು ಯಾರೆಲ್ಲ ವೀಕ್ಷಣೆ ಮಾಡ್ತಾ ಇದ್ದೀರೋ ದಯವಿಟ್ಟು ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ನಿಮಗೆ ಯಾರ ವಚನ ಇಷ್ಟ ಅಂತ ಸ್ನೇಹಿತರೆ, ಅವ್ರ ವಚನನ ನಿಮ್ಮ ಮುಂದೆ ತರೋದಕ್ಕೆ ನಾನು ಇಷ್ಟಪಡ್ತೀನಿ ವೀಕ್ಷಕರೇ.